ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಇಷ್ಟು ದಿನ ವಿಡಿಯೋ ಯಾಕಪ್ಪ ಮಾಡಿಲ್ಲ ಅಂತ ಅಂದ್ಕೊಳ್ತಾ ಇದ್ರಿ. ಯಾಕಂದರೆ ಎಲ್ಲರಿಗೂ ಗೊತ್ತಿದ್ದಂಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಅದರಿಂದ ಎಲ್ಲರೂ ಕ್ಲೀನಿಂಗು ಅದು ಇದು ಅಂತ ಫುಲ್ ಬ್ಯುಸಿ ಇರ್ತಾರೆ. ನಾವು ಹಾಗೆ ಕ್ಲೀನಿಂಗಲ್ಲಿ ಫುಲ್ ಬ್ಯುಸಿ ಇದ್ವಿ. ನಾವು ನಮ್ಮ ಮನೆಗೆ ರೇಷನ್ ತೊಗೊಳಕ್ಕೆ ಬಂದಿದ್ದೀವಿ. ನಾವು ಯಾವಾಗಲೂ ಡಿಮಾರ್ಟಲ್ಲಿ ತೊಗೊಳ್ತಾ ಇದ್ವಿ. ಈ ಸರಿ ನೋಡೋಣ ಅಂತನ್ಬಿಟ್ಟು ಮೋರ್ಗೆ ಬಂದಿದ್ದೀವಿ. ಅಲ್ಲಿಗೂ ಇಲ್ಲಿಗೂ ಪ್ರೈಸಸ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತನ್ಬಿಟ್ಟು ನೋಡೋಣ ಒಂದು ಸರಿ ಅಂತನ್ಬಿಟ್ಟು ಮೋರ್ಗೆ ಬಂದಿದ್ದೀವಿ. ಒಂದೊಂದು ಐಟಮೇ ಎಲ್ಲ ನೋಡ್ತಾ ಇದ್ದೀವಿ. ಫಸ್ಟು ಹೋಗ್ತಾ ಬಿಸ್ಕೆಟ್ ಕಾಣಿಸ್ತು. ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡೆ. ನನ್ನ ಮಗನಿಗೆ ಪಾರ್ಲೆಜಿ ಬಿಸ್ಕೆಟು ಕಾಫಿ ಇದ್ದರೆ ಸಾಕು, ಟಿಫನ್ ಕೂಡ ಬೇಡ. ಅದಕ್ಕೋಸ್ಕರ ತಗೊಂಡೆ. ಕಾಫಿ ಪೌಡ್ರ್ ನಾವು ಯಾವಾಗಲೂ ಯೂಸ್ ಮಾಡೋದು ಕಾಂಟಿನೆಂಟಲ್ ಕಾಫಿ ಯೂಸ್ ಮಾಡ್ತೀವಿ. ಬ್ರೂ ನೆಸ್ಕೆಫೆ ಏನೂ ಇಷ್ಟ ಆಗಲ್ಲ, ಅದಾಗೆ ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಟೀ ಪೌಡ್ರ್ ತೊಗೊಳ್ಳೋಣ ಅಂತ ಹೋದ್ವಿ. ಅದ ಇದ ಅಂತ ಚೂಸ್ ಮಾಡಿ ನೋಡಿದ್ವಿ. ಬೈ ಒನ್ ಗೆಟ್ ಒನ್ ಅಂತ ಇತ್ತು. ನೋಡಿದ್ರೆ ಯಾಕೋ ಓಲ್ಡ್ ಸ್ಟಾಕ್ ಅನಿಸ್ತು, ಅದಕ್ಕೆ ತೊಗೊಂಡಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋದೆ, ಬೂಸ್ಟ್ ಕಾಣಿಸ್ತು. ತೊಗೊಳ್ಳೋಣ ಅಂದ್ಕೊಂಡೆ, ಮತ್ತು ಮನೇಲಿ ಇತ್ತು. ಸುಮ್ಮನೆ ತೊಗೊಂಡೋಗಿ ಯಾಕೆ ಅಂತನ್ಬಿಟ್ಟು ತೊಗೊಂಡಿಲ್ಲ. ದೀಪದೆಣ್ಣೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. 1/2 ಲೀಟರಾ 1 ಲೀಟರಾ 2 ಲೀಟರಾ ಅಂತ ಚೆಕ್ ಮಾಡ್ತಿದ್ದೆ. ಪ್ರೈಸಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಸರಿ ಇನ್ನೇನು ಮಾಡೋದು ಅಂತ 1 ಲೀಟರ್ ತೊಗೊಂಡೆ. ನೆಕ್ಸ್ಟ್ ಅಡುಗೆ ಎಣ್ಣೆ ಬೇಕಾಗಿತ್ತು. ನಾನು ಯಾವಾಗಲೂ ಸನ್ಪ್ಯೂರ್ ಆಯಿಲೇ ಬಳಸ್ತೀನಿ. 5 ಲೀಟರ್ ಆಯಿಲ್ ತೊಗೊಂಡೆ. ಅದನ್ನೆಲ್ಲ ಲಗ್ಗೇಜ್ ಎಲ್ಲ ತಳ್ಳೋಕ್ಕೆ ಒಂದು ಟ್ರಾಲಿಲೇ ನನ್ನ ಮಗಳ ಅಸಿಸ್ಟೆಂಟ್ ಥರ ನನ್ನ ಹಿಂದೆನೇ ಬರ್ತಿದ್ಲು. ಆಯಿಲ್ ಏನೋ ವೆರೈಟಿಯಾಗಿದೆ, ಬಟ್ ನೋಡ್ತಾ ಇದ್ದರೆ ಪ್ರೈಸಸ್ ಏನೋ ನನಗೆ ಸಮಾಧಾನ ಅನಿಸಿಲ್ಲ. ಡಿಮಾರ್ಟ್ಗೂ ಇಲ್ಲಿಗೂ ನೋಡಿದ್ರೆ ತುಂಬ ಒಂದು ಕಂಪೇರ್ ಮಾಡಿ ನೋಡಿದ್ರೆ ಪ್ರೈಸ್ ತುಂಬಾ ನನಗೆ ಜಾಸ್ತಿ ಅನ್ನಿಸ್ತಾ ಇತ್ತು. ಸರಿ ಇನ್ನು ಬಂದಿದ್ದೀವಿ, ಇನ್ನೇನು ಮಾಡೋದು, ತೊಗೊಳ್ಳೋಣ ಅಂತನ್ಬಿಟ್ಟು ಮತ್ತು ತುಪ್ಪ ನೋಡ್ತಿದ್ವಿ. ನಂದಿನಿ ತೊಗೊಳ್ಳೋಣ ಅಂತನ್ಬಿಟ್ಟು ಅದು ಯಾಕೋ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಾ ಇತ್ತು. ಸರಿ ಬಿಡು ಅಂತನ್ಬಿಟ್ಟು ತೊಗೊಳಕ್ಕೆ ಹೋಗಿಲ್ಲ. ಮತ್ತು ರೈಸ್ ಹತ್ರ ಬಂದ್ವಿ. ನೋಡಿದ್ವಿ ರೈಸ್ ಹತ್ರ ಏನೋ ಆಫರ್ಸ್ ಇಟ್ಟಿದ್ರು. ಸರಿ ಮನೇಲಿ ರೈಸ್ ಇತ್ತು, ಸುಮ್ಮನೆ ತೊಗೊಂಡೋಗಿ ಯಾಕೆ ಓಲ್ಡ್ ಸ್ಟಾಕ್ ಆಗುತ್ತೆ ಅಂತನ್ಬಿಟ್ಟು ಇಲ್ಲ ತೊಗೊಂಡಿಲ್ಲ. ಮತ್ತು ಅಲ್ಲೆಲ್ಲನೂ ಸಿರಿಧಾನ್ಯಗಳದು ಇಟ್ಟಿದ್ರು. ಸರಿ ಬಾರ್ಲಿ, ನವಣೆ, ಸಜ್ಜಿ ಅದೆಲ್ಲ ಇತ್ತು. ಸರಿ ಬಾರ್ಲಿ ಗಂಜಿ ಮಾಡಿದೆ ಒಂದು ಸರಿ, ತುಂಬ ಚೆನ್ನಾಗಿತ್ತು. ಸರಿ ನನ್ನ ಮಗಳಿಗೆ ಹೇಳಿದೆ, ಮಾಡ್ತೀನಿ ಕುಡಿತೀಯಾ ಅಂತನ್ಬಿಟ್ಟು. ಸರಿ ಅಂತ ತೊಗೊಂಡ್ವಿ. ಮತ್ತು ನೋಡಿದ್ರೆ ಸಾಲ್ಟ್ ತೊಗೋಬೇಕಾಗಿತ್ತು. ಪಿಂಕ್ ಸಾಲ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ತೊಗೊಳ್ಳೋಣ ಅಂತನ್ಬಿಟ್ಟು ನೋಡೋದು ತುಂಬ ಕಾಸ್ಟ್ಲಿ ಇದೆ. ಸರಿ ಅಂತನ್ಬಿಟ್ಟು ನಾರ್ಮಲಾಗೆ ತೊಗೊಂಡೆ. ನಾನು ಪಿಂಕ್ ಸಾಲ್ಟ್ ತೊಗೊಂಡಿಲ್ಲ. ಮನೇಲಿ ಸಾಂಬಾರು ಪುಡಿ ಆಗೋಗಿತ್ತು. ಸಾಂಬಾರು ಪುಡಿಗೆ ಏನೇನು ಐಟಮ್ಸ್ ಬೇಕು ಅಂತನ್ಬಿಟ್ಟು ತೊಗೊಳ್ತಾ ಇದ್ದೆ. ನೆಕ್ಸ್ಟ್ ಹಾಗೆ ಸ್ವಲ್ಪ ಮುಂದಕ್ಕೆ ಬಂತಂದರೆ ಐಸ್ ಕ್ರೀಮ್ದು ಕಾಣಿಸ್ತಾ ಇತ್ತು. ಬೈ ಒನ್ ಗೆಟ್ ಫ್ರೀ ಅಂತ ಇತ್ತು. ಬಟ್ ಮಳೆ ಬರ್ತಾ ಇದೆ, ಆದ್ರೂ ನಮಗೆ ಮಳೆ ಬಂದಾಗಲೂ ಐಸ್ ಕ್ರೀಮ್ ಮನೇಲಿ ಯಾವಾಗಲೂ ತಿಂತೀವಿ ನಾವು. ಸರಿ ತೊಗೊಂಡು ನೆಕ್ಸ್ಟು ಪನ್ನೀರು ಅವೆಲ್ಲ ಕಾಣಿಸ್ತಾ ಇತ್ತು. ನನ್ನ ಮಗಳಿಗೆ ಪನ್ನೀರ್ ಅಂದರೆ ಇಷ್ಟ, ನನಗದಂದರೆ ಕಷ್ಟ. ಇನ್ನೇನು ಮಾಡೋದು ಅಂತ ಅವಳಿಗೋಸ್ಕರ ಅಂತನ್ಬಿಟ್ಟು ಸರಿ ನೀನೇ ತಗೋ, ನಿಂಗೆ ಯಾವ್ದು ಬೇಕು ಅಂತನ್ಬಿಟ್ಟು ಅವಳಿಗೆ ಹೇಳ್ದೆ. ಸರಿ ಅವಳೇ ಒಂದು ಚಿಕ್ಕದೊಂದು ತಗೊಂಡ್ಲು. ಇನ್ನು ಅವಳಿಗೆ ಮಾತ್ರ ಮಾಡಿಡ್ಬೇಕಷ್ಟೇ, ಅದು ನಾನಂತೂ ತಿನ್ನಲ್ಲ. ಸರಿ ಹಾಗೆ ನೋಡ್ತಾ ಇದ್ಲು ಇನ್ನೇನು ತೊಗೊಳ್ಳೋಣ ಅಂತನ್ಬಿಟ್ಟು. ಸರಿ ಏನು ತೊಗೊಳ್ತಾಳೆ ನೋಡೋಣ ಅಂತನ್ಬಿಟ್ಟು ನಾನು ನೋಡ್ತಿದ್ದೆ. ಏನು ತೊಗೊಂಡಿಲ್ಲ. ಮತ್ತು ಬಟರ್ ಬೇಕಾಗಿತ್ತು, ಮರ್ತೋದ್ಲು. ಮತ್ತು ನಾನು ತೊಗೊಂಡೆ. ನಾನು ದೋಸೆ ಮಾಡಿದಾಗ ಬಟರ್ ಯೂಸ್ ಮಾಡ್ತೀನಿ, ಮತ್ತು ಬ್ರೆಡ್ಡಿಗೆ ಯೂಸ್ ಮಾಡ್ತೀವಿ ಜಾಮ್ ಜೊತೆ. ವೆಜಿಟೇಬಲ್ ಎಲ್ಲ ನೋಡ್ತಿದ್ದೆ, ಏನು ಕಮ್ಮಿ ಇದೆ ಏನು ಅಂತನ್ಬಿಟ್ಟು ಚೆಕ್ ಮಾಡ್ತಿದ್ದೆ. ಮತ್ತು ತೆಂಗಿನಕಾಯಿ ಕಾಣಿಸ್ತು. ಇನ್ನು ಹೆಂಗೋ ಹಬ್ಬ ಬಂತಲ್ವಾ, ಸರಿ ಅಂತನ್ಬಿಟ್ಟು ತೆಂಗಿನಕಾಯಿ ತೊಗೊಂಡೆ. ಮತ್ತು ಪಾತ್ರೆ ತೊಳೆಯೋಕ್ಕೆ ವಿಂಬಾರ್ ಸೋಪ್ ತೊಗೊಳ್ಳೋಣ ಅಂತ ನೋಡಿದೆ. ವಿಂಬಾರ್ ಸೋಪ್ಗಿಂತನೂ ಲಿಕ್ವಿಡ್ ತೊಗೊಂಡ ಅಂದರೆ ತುಂಬ ದಿನ ಬರುತ್ತೆ. 1 ಮಂತ್ ಬರೋದು 2 ಮಂತ್ಸ್ ಬರುತ್ತೆ. ಅದಕ್ಕೆ ನಾನು ಎರಡೂ ಸೇರಿಸಿ ತೊಗೊಂಡೆ. ಮತ್ತು ಹಾಲ್ ಔಟ್ ನೋಡಿದೆ, ಯಾಕಂದರೆ ಈಗ ಮಸ್ಕಿಟೋಸ್ ತುಂಬ ಇದೆಯಲ್ಲ, ಮಳೆಗಾಲ ಈಗ ಬೇರೆ ಎಲ್ಲಿ ನೋಡಿದ್ರೆ ಡೆಂಗ್ಯೂ ಬೇರೆ ಇದೆ. ಹಾಗಾಗಿ ಹಾಲ್ ಔಟ್ ಒಂದು 3 ಹಾಲ್ ಔಟ್ ತೊಗೊಂಡೆ ನಾನು. ಮತ್ತು ನಾನು ಇನ್ನೇನು ತೊಗೋಬೇಕು ಅಂತ ಥಿಂಕ್ ಮಾಡ್ತಾಯಿದ್ರೆ ನನ್ನ ಮಗಳ ಅಮ್ಮ ಅಂತಂದು ಏನು ಅಂತ ನೋಡಿದ್ರೆ ಸೆಲ್ಫಿ ತೆಗಿತಾ ಇದ್ದಾಳೆ.
ಇದು ಅವಸರನಾ ಅಂತ ನನಗೆ ಅನ್ನಿಸ್ತು. ಅವಳ ಚಿಂತೆ ಅವಳಿಗಾದ್ರೆ ನನ್ನ ಚಿಂತೆ ನನಗೆ. ಜಾಸ್ತಿ ತೊಗೊಂಡ್ರೆ ಎಷ್ಟು ಬಿಲ್ ಆಗತ್ತೋ ಅಂತ ಅಂದ್ಬಿಟ್ಟು ನಾನು ಟೆನ್ಷನ್ ಮಾಡ್ಕೋತಾ ಇದ್ದೆ. ಮತ್ತು ಈ ಕಡೆ ನೋಡು ಲೇಸು ಚಿಪ್ಸು ಅದು ಇದು ಇತ್ತು. ಆ ಕಡೆ ಹೋಗಿಲ್ಲ, ತೊಗೊಂಡಿಲ್ಲ ಆ ಕಡೆ. ಸರಿ ಈ ಕಡೆ ಬಂದರೆ ಸ್ವಲ್ಪ ಪಾಪ್ಕಾರ್ನ್ ಕಾಣಿಸ್ತು. ಸರಿ ತೊಗೊಳ್ಳೋಣ ಅಂತಂದ್ಬಿಟ್ಟು ನನ್ನ ಮಗಳು ಪಾಪ್ಕಾರ್ನ್ ಬೇಕು ಅಂದ್ಲು. ಸರಿ ಅಂತಂದ್ಬಿಟ್ಟು ಪಾಪ್ಕಾರ್ನ್ ತೊಗೊಂಡ್ವಿ. 4-5 ವೆರೈಟಿ ತೊಗೊಂಡ್ವಿ. ಹಪ್ಳ ನೋಡ್ತಾ ಇದ್ದೆ, ಏನೋ ಒಂದು 2-3 ವೆರೈಟೀಸ್ ಇತ್ತು. ಸರಿ ಅಂತಂದ್ಬಿಟ್ಟು 1-3 ಪ್ಯಾಕೆಟ್ ತೊಗೊಂಡೆ. ಈಗ ಹೆಂಗೋ ಶ್ರಾವಣ ಮಾಸ ಅಲ್ವಾ, ನಾನ್ ವೆಜ್ ತಿನ್ನಲ್ಲ, ಇನ್ನು ಬರೀ ಬೇಳೆ ಸಾರುಗಳು ಅದು ಇದು ತಿನ್ನಬೇಕು, ಅದರ ಜೊತೆಗಿರಲಿ ಅಂತ ಹಪ್ಳ ತೊಗೊಂಡ್ವಿ. ಸರಿ ಸ್ವಲ್ಪ ಮುಂದೆ ಬಂದ ಅಂದರೆ ಸ್ವೀಟ್ಸ್ ಕಾಣಿಸ್ತು. ಪೇಡ ಒಂದು ಪ್ಯಾಕೆಟ್ ತೊಗೊಂಡ್ವಿ. ಮತ್ತು ಸೇಪೆಕಾಯಿ ಕಾಣಿಸ್ತು. ಕಿಲೋ ಪರವಾಗಿರಲಿಲ್ಲ, 150 ಇತ್ತು. ಬಟ್ 1 kg 2 ಬರ್ತಾಯಿತ್ತು, ಹಾಗಾಗಿ ಒಂದೇ ಒಂದು ತೊಗೊಂಡೆ. ಫ್ರೂಟ್ಸ್ ಇನ್ನೇನು ತೊಗೊಳಕ್ಕೆ ಹೋಗಿಲ್ಲ, ಇನ್ನು ಹಬ್ಬ ಇನ್ನೂ ಟೈಮ್ ಇದೆಯಲ್ಲ ಅಂತಂದ್ಬಿಟ್ಟು ತೊಗೊಂಡಿಲ್ಲ. ಮತ್ತು ಹಬ್ಬಕ್ಕೆ ರೇಷನ್ ತೊಗೊಳಕ್ಕೆ ಬಂದ್ವಿ. ಬೇಳೆ ಎಲ್ಲ ನೋಡಿದೆ, ಸ್ವಲ್ಪ ಪ್ರೈಸಸ್ ಹೇಗಿದೆ ಅಂತಂದ್ಬಿಟ್ಟು ನಂಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಅದಕ್ಕೆ ಸ್ವಲ್ಪನೇ ತೊಗೊಂಡೆ ನಾನು, ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ನಾವು 3 ಮಂತ್ಸ್ಗೆ ಒಂದ್ಸರಿ ರೇಷನ್ ತೊಗೊಳ್ಳೋದು. ಒಂದು ಸರಿ ಹೋದಂದರೆ ತೊಗೊಂಡ್ಬಿಡ್ತೀವಿ, ಮತ್ತು ಇನ್ನೊಂದು 3 ಮಂತ್ಸ್ವರೆಗೂ ರೇಷನ್ಗೆ ಹೋಗಲ್ಲ. ನನಗಿಲ್ಲೇನು ನನಗೆ ಸಮಾಧಾನ ಆಗಿಲ್ಲ, ಜಾಸ್ತಿ ತೊಗೋಬೇಕು ಅನಿಸಿಲ್ಲ. ಇನ್ನು ಹೇಗೋ ಬಂದಿದ್ದೀವಿ ಅಂತಂದ್ಬಿಟ್ಟು ಸ್ವಲ್ಪನೇ ತೊಗೊಂಡೆ. ಮತ್ತು ಬೆಲ್ಲ ನೋಡಿದೆ, ಯಾಕಂದರೆ ಒಬ್ಬಟ್ಟಿಗೆ ಉಪ್ಪಾಗಿದ್ದರೆ ಚೆನ್ನಾಗಿರಲ್ಲ, ಸ್ವೀಟ್ ಇದೆಯಾ ಉಪ್ಪಿದೆಯಾ ಅಂತಂದ್ಬಿಟ್ಟು ಚೆಕ್ ಮಾಡಿದೆ. ಚೆನ್ನಾಗೇ ಇತ್ತು, ಫ್ರೆಶ್ ಆಗಿತ್ತು. ಸರಿ ಅಂತ ಬೆಲ್ಲ 1 ಕಿಲೋ ಬೆಲ್ಲ ತೊಗೊಂಡೆ ನಾನು. ನನ್ನ ಮಗಳ ಅಮ್ಮ ನನಗೆ ಕೊಡಮ್ಮ ಟೇಸ್ಟ್ ಮಾಡ್ತೀನಿ ಅಂದು. ಸರಿ ಆಯಿತು ಅಂಬದು. ಮತ್ತು ಸಕ್ಕರೆ ತೊಗೊಂಡೆ. ಮತ್ತು ಉಪ್ಮಾ ರವೆ ತೊಗೊಂಡೆ. ಜಾಸ್ತಿ ನಮ್ಮ ಮನೇಲಿ ಉಪ್ಮಾ ತಿನ್ನಲ್ಲ, ಅದಕ್ಕಾಗಿ ಸ್ವಲ್ಪ ತೊಗೊಂಡೆ ಅಷ್ಟೇ ನಾನು. ರೇಷನ್ ತೊಗೊಂಡಿದ್ದು ಮುಗೀತು. ಸರಿ ಮೇಲೆ ಫ್ಲೋರಲ್ಲಿ ಏನಿದೆ ಅಂತಂದ್ಬಿಟ್ಟು ಸುಮ್ಮನೆ ನೋಡೋಕ್ಕೆ ಹೋದ್ವಿ. ಏನು ನನಗೆ ಡಿಮಾರ್ಟ್ಗಿಂತೂ ಮೋರಲ್ಲಿ ಅಷ್ಟೊಂದು ಏನು ವೆರೈಟೀಸು ಕಲೆಕ್ಷನ್ಸ್ ಏನು ಅಷ್ಟೊಂದು ಕಾಣಿಸಿಲ್ಲ. ಸುಮ್ಮನೆ ಹೋದ್ವಿ, 1-2 ರೌಂಡ್ ಹಾಕಿದ್ವಿ. ಸುಮ್ಮನೆ ನನ್ನ ಮಗಳು 1-2 ಫೋಟೋ ತೊಗೊಂಡ್ಲು, ಹಾಗೆ ಮುಂದೆ ಬಂದ್ವಿ. ಸರಿ ಎಲ್ಲ ತೊಗೊಂಡು ಆಚೆ ಬಂದರೆ, ನಾವು ಬಂದಾಗ ಬೆಳಕಿತ್ತು, ಆಚೆ ಬರೋಷ್ಟೊತ್ತಿಗೆ ಫುಲ್ ಕತ್ಲಾಗೋಗಿದೆ. ಎಷ್ಟೊತ್ತಾಗಿರುತ್ತೆ ಅಂದ್ಕೊಳ್ಳಿ, 4 ಅವರ್ ಆಗಿದೆ. ಅದು ಇದು ನೋಡ್ತಾ ವಿಡಿಯೋ ಮಾಡ್ತಾ 4 ಅವರ್ ಆಗಿದೆ. ನನಗೆ ಟೈಮ್ ನೋಡಿದ್ರೆ ಶಾಕ್ ಆಯಿತು. ಸರಿ ಅಂತಂದ್ಬಿಟ್ಟು ಆಟೋ ಬುಕ್ ಮಾಡೋಣ ಅಂತ ನನ್ನ ಮಗಳು ಬುಕ್ ಮಾಡ್ತಿದ್ಲು. ಆಟೋ ಬುಕ್ ಆಗಿಲ್ಲ. ಸರಿ ಅಂತಂದ್ಬಿಟ್ಟು ಕ್ಯಾಬ್ ಬುಕ್ ಆಯಿತು. ಮುಂದೆ ಇದ್ದೀವಿ ಬನ್ನಿ ಮೇಡಮ್ ಅಂತಂದರು. ಸರಿ ಅಂತಂದ್ಬಿಟ್ಟು ಆ ಟ್ರಾಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ, ನನಗೆ ಭಯ ಆಯಿತು ಎಲ್ಲಿ ಮುಂದೆ ಹೋಗಿ ಬೀಳತ್ತೋ ಅಂತಂದ್ಬಿಟ್ಟು. ಸರಿ ನನ್ನ ಮಗಳು ನಾನು ಇಟ್ಕೋತೀನಿ ಬಾಮ್ಮ ಅಂತಂದ್ಬಿಟ್ಟು ಅವಳು ತೊಗೊಂಡ್ಲು. ಸರಿ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಕ್ಯಾಬ್ ಬಂತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.